ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಮಧುರಾ ಮಲ್ಲಿಕ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಆ್ಯಕ್ಚುಲಿ ನಾನಿವತ್ತು ರೊಟ್ಟಿ ಮಾಡ್ತಾಯಿದ್ದೀನಿ. ರೊಟ್ಟಿ ಮಾಡೋದಕ್ಕೆ ಏನೇನು ಬಿಡ್ತು ನೋಡ್ತಾ ಹೋಗೋಣ. ಈರುಳ್ಳಿ, ತುರಿದಿರೋ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, 1 ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹೆಲ್ತಿ ರೊಟ್ಟಿ. ಆ್ಯಕ್ಚುಲಿ ಇದು ನಮ್ಮ ಗೋಧಿ ಹಿಟ್ಟು ಅಥವಾ ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಯಾವುದಾದ್ರೂ ತೊಗೋಬೋದು. ಆ್ಯಕ್ಚುಲಿ ನಾನು ರಾಗಿ ಹಿಟ್ಟಲ್ಲಿ ಮಾಡ್ತೀನಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಹೋಗೋದು ಸ್ನೇಹಿತರೆ. ದಯವಿಟ್ಟು ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗೋದು. ಸ್ವಲ್ಪ ಉಗುರು ಬೆಚ್ಚ ನೀರು ತೊಗೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊತಾ ಹೋಗೋದು ಸ್ನೇಹಿತರೆ. ಸ್ವಲ್ಪ ನೀರು ಹಾಕ್ಕೊಬೇಕು, ಜಾಸ್ತಿ ಆಗಿದ್ರೆ ತೆಳ್ಳಗಾಗ್ಬಿಡತ್ತೆ. ಸ್ವಲ್ಪ ಎಣ್ಣೆ ಕೈನ ಹಾಗೆ ನಿಧಾನಕ್ಕೆ ನೀಟಾಗಿ ಹದವಾಗಿ ಕಲಿಸ್ಕೊತಾ ಹೋಗಬೇಕು. ರುಚಿಯಾಗೂ ಇರುತ್ತೆ, ಹೆಲ್ತಿಯಾಗೂ ಇರುತ್ತೆ. ಮಕ್ಕಳು ಇಷ್ಟಪಟ್ಟು ಸಹ ತಿಂತಾರೆ. ತುಂಬ ಚೆನ್ನಾಗೂ ಇರುತ್ತೆ. ನೀಟಾಗಿ ಕಲಿಸ್ಕೊಂಡು ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡಿ ಈ ಥರ ಉಂಡೆ ಮಾಡ್ಕೊಂಡು ಇಟ್ಕೊಳ್ಳೋದು. ಬಾಳೆ ಎಲೆಗಾದರೂ ಸರಿ, ಪೇಪರ್ಗಾದರೂ ಸರಿ, ಸ್ವಲ್ಪ ಎಣ್ಣೆ ಮಾಡಿಕೊಂಡು ಕೈಗೆ ನಮ್ಗೆ 1 ರೌಂಡ್ ಟೀಯಷ್ಟು ಹಿಟ್ಟು ತೊಗೊಂಡು ನೀಟಾಗಿ ರೌಂಡಕ್ಕೆ ತಡ್ತಾ ಹೋಗೋದು. ತೆಳ್ಳಗೆ ಬರುತ್ತೆ. ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಬಾಳೆ ಎಲೆಯಲ್ಲೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆ್ಯಕ್ಚುಲಿ. ಬಟ್ ಇಲ್ಲಿ ಬಾಳೆ ಎಲೆ ಸಿಗೋಲ್ಲ, ನಾನು ಅದಕ್ಕೆ ಪೇಪರಲ್ಲಿ ತಟ್ತಾ ಇದ್ದೀನಿ. ನೋಡ್ಬೋದು, ರೌಂಡಕ್ಕೆ ಈ ಥರ ತೆಳ್ಳಗೆ ತಟ್ಬಿಟ್ಟು ಹಂಚನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸೊ ನಿಧಾನಕ್ಕೆ ಎತ್ಕೊಂಡು ಹಾಕ್ಕೊಬೇಕು. ಚೆನ್ನಾಗಿರುತ್ತೆ, ಏನೂ ಕಿತ್ತೋಗಲ್ಲ, ಸಾಫ್ಟಾಗಿ ಟೇಸ್ಟಿಯಾಗಿ ಬರುತ್ತೆ. ಒಂದು ತಿನ್ನೋದು ಕಡೆ 2-3 ತಿಂತಾರೆ ನಿಜವಾಗ್ಲೂ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಿಧಾನಕ್ಕೆ ಎತ್ಕೊಂಡು 2 ಕಡೆನೂ ಹಾಕ್ಕೊಂಡು ಒಲೆ ಮೇಲೆ ಹಂಚು ಕಾಯಕ್ಕೆ ಇಟ್ಕೊಂಡು 1 ಸ್ಪೂನ್ ತುಪ್ಪ, ಬೆಣ್ಣೆ ಏನಾದರೂ ಸರಿ ರೊಟ್ಟಿ ಮೇಲೆ ಹಾಕ್ಕೊಂಡು ನಿಧಾನಕ್ಕೆ 2 ಕಡೆನೂ ನೀಟಾಗಿ ಬೇಯಿಸ್ಕೊಳ್ಳೋದು ಸ್ನೇಹಿತರೆ. ನಾವೆಲ್ಲನೂ ಸಣ್ಣಗೆ ಹಚ್ಚಿರೋದ್ರಿಂದ ಎಲ್ಲ ನೀಟಾಗಿ ಬೇಯುತ್ತೆ. ಸೊ ನೀಟಾಗಿ ಒಂದು ಕಡೆಯಿಂದ ತುಪ್ಪನೂ ಹಾಕಿದ್ರೆ ಚೆನ್ನಾಗಿರುತ್ತೆ. ಡೈರೆಕ್ಟಾಗಿ ಮಕ್ಕಳು ತುಪ್ಪ ತಿನ್ನಲ್ಲ. ಸೊ ಈ ಥರ ಹಾಕ್ಕೊಟ್ರೆ ಅವ್ರ ಹೊಟ್ಟೆಗಾದರೂ ಸೇರುತ್ತೆ ಅಂತ ಹೇಳ್ಬೋದು. ನಿಧಾನಕ್ಕೆ 2 ಕಡೆನೂ 1 ಸ್ಪೂನ್ ತುಪ್ಪ, ಆಯಿಲ್ ಏನಾದರೂ ಸರಿ ಹಾಕಿ ನೀಟಾಗಿ ಬೇಯಿಸಿ. ಸೊ ಬೆಂದಷ್ಟೇ ನೋಡ್ಬೋದು. ರೆಡಿ ಟು ಹೀಟ್ ರೊಟ್ಟಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.